ವರ್ಷದ ಯಶಸ್ಸಿನ ತುಮಕೂರು ದಸರಾದ ಮುನ್ನುಡಿಯಾಗಿ 2ನೇ ವರ್ಷಕ್ಕೆ ಕಾಲಿಟ್ಟು 6 ದಿನಗಳನ್ನು ಈಗಾಗಲೇ 27ನೇ ತಾರೀಕು ತುಮಕೂರಿನ ಇತಿಹಾಸದಲ್ಲಿ ಅವಿಸ್ಮರಣೀಯವಾದಂಥ ಒಂದು ದಿನ ಅಂದರೆ ತಪ್ಪಾಗಲಾರದು. ಫಲಪುಷ್ಪ ಪ್ರದರ್ಶನ ಹಾಗೂ ಜ್ಞಾನ ವೈಭವ ಮೇಳಕ್ಕೆ, ಕಲಾ ಜ್ಞಾನ ವೈಭವ ಮೇಳಕ್ಕೆ ಶಿಕ್ಷಣ ಭೀಷ್ಮ ಕಲಾ ತಪಸ್ವಿ ಗಂಗಾಧರಯ್ಯನವರ ಈ ಒಂದು ಸಂಕೀರ್ಣದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಸಂಕಲ್ಪ ಮಾಡಿ ಇಡೀ ಜಿಲ್ಲೆಯ ಜನತೆಗೆ ಎಲ್ಲ ಆಯಾಮಗಳಲ್ಲಿ, ಅದು ಧಾರ್ಮಿಕತೆ ಇರಲಿ, ಕಲೆ ಇರಲಿ, ಜಾನಪದ ಇರಲಿ, ಸಂಸ್ಕಾರ ಇರಲಿ, ಪ್ರದರ್ಶನಗಳಿರಲಿ, ಈ ರೀತಿ ಬಹು ಆಯಾಮಗಳಲ್ಲಿ ನಾವು ನಮ್ಮ ದಸರಾವನ್ನು ಆಚರಿಸಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಈ ಫಲಪುಷ್ಪ ಪ್ರದರ್ಶನ ಹಾಗೂ ಜ್ಞಾನ ವೈಭವ ಮೇಳಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈಗ ತಾನೇ ಮಾನ್ಯರು ಇದನ್ನು ವಿದ್ಯುಕ್ತವಾಗಿ ಫಲಪುಷ್ಪ ಪ್ರದರ್ಶನವನ್ನು ಹಾಗೂ ಕಲಾ ವಾಸ್ತುಶಿಲ್ಪದ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನನಗೆ ನಿಜವಾಗೂ ಹೇಳ್ತೀನಿ, ನಮ್ಮ ತಂದೆಯವರು ಡ್ರಾಯಿಂಗ್ ಮೇಸ್ಟ್ರು, ಆರ್ಟಿಸ್ಟ್. ಅವರು ಅದನ್ನು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಯಿತು ಅಂತೇಳಿದರೆ, ಏನಪ್ಪ ಇದೆಲ್ಲ ಮರ್ತೋಗ್ತಕ್ಕಂಥ ಕಲೆ ಇವತ್ತು ವಾಪಸ್ ಬರ್ತಾ ಇದೆಯಲ್ಲ ಅನ್ನುವಂಥದ್ದು. ಆಮೇಲೆ ನಮ್ಮ ಫೋಟೋಗ್ರಾಫ್ಸ್ ಮಾಡಿದ್ದಾರೆ ಪ್ರಭು ಅವರೇ ಹೆಚ್ಚು, ಎಷ್ಟು ಅವ್ರು ನೋಡಿ ಅವ್ರಿಗೆ ಎಂಥ ಟ್ಯಾಲೆಂಟ್ ಇದೆ. ಫೋಟೋಗ್ರಾಫಿ ತೆಗೆದು ಅದು ಎಲ್ಲ ವೈಲ್ಡ್ ಅನಿಮಲ್ಸ್ಗಳು, ಆಮೇಲೆ ಬರ್ಡ್ಸ್ಗಳು ಎಲ್ಲ ಅದು ಯಾವ್ಯಾವ ಸಂದರ್ಭದಲ್ಲೇ ತೆಗೆದಿದ್ದಾರೆ ಅವರು. ಅದನ್ನು ತಿಂಗಳಾನ್ಗಟ್ಟಲೆ ಕಾಯ್ಕೊಂಡು ಕೂತ್ಕೋಬೇಕಂತ ಪಿಕ್ಚರ್ ಸಿಗ್ಬೇಕಾದ್ರೆ ಅಷ್ಟು ಕಷ್ಟ ಬಿದ್ದು ಅವರು ಎಲ್ಲ ತೆಗೆದಿರೋವಂಥದ್ದು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರ ಹೋರಾಟಗಾರರು ಎಲ್ಲ ಮರ್ತೋಗ್ಬಿಟ್ರು, ಯಾರಿಗೂ ಗೊತ್ತೇ ಇಲ್ಲ. ಇನ್ನೊಂದು ಎಮ್.ಎ. ರಾಮರಾಯರದ್ದು ಒಂದು ಬಿಟ್ಟಿದ್ದೀರ, ಫಸ್ಟ್ ಹೋಮ್ ಮಿನಿಸ್ಟ್ರ್ ಅವರು, ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಹೋಮ್ ಮಿನಿಸ್ಟ್ರ್ ಅವರೆಲ್ಲ ಮಾಲಿ ಮರಿಯಪ್ಪನವರು, ಆಮೇಲೆ ಎಲ್ಲರೂ ಇದ್ದಾರೆ, ಆರಾಧ್ಯ ಅವರು, ನಂದೀಶ್ ಅವರು ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ಜನ ನೋಡಿಲ್ಲ, ಗೊತ್ತೂ ಇಲ್ಲ. ಅವರು ಇದ್ದವ್ರು ಇದ್ರು ಅಂತಲೇ ಗೊತ್ತಿಲ್ಲ. ಅವರ ಫೋಟೋಗಳೆಲ್ಲ ತೆಗೆದು ಕಲೆಕ್ಟ್ ಮಾಡಿ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕದ ಸಾಹಿತ್ಯ ಲೋಕ ಭಾಳ ದೊಡ್ಡದು. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವುದಾದ್ರೂ ರಾಜ್ಯದಲ್ಲಿ ಯಾವುದಾದ್ರೂ ಭಾಷೆಗೆ ಸಿಕ್ಕಿದ್ರೆ ಅಂದರೆ ಅದು ಕರ್ನಾಟಕ. ಬೇರೆ ಯಾವ ಭಾಷೆಗೂ ಅಷ್ಟೊಂದು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿಲ್ಲ. ಅವೆಲ್ಲ ಇಲ್ಲಿ ಇಟ್ಟಿದ್ದಾರೆ, ಫೋಟೋಗಳು ಇಟ್ಟಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸಾಹಿತಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಅವ್ರನ್ನೆಲ್ಲ